Good morning, everyone. Myself, Nagendra Kumar, Assistant Professor, Government Degree College, KR. Today I am going to present and discuss the topic related to the greatest contribution given by Comte, what we call it as positivism, ವಾಸ್ತವಿಕವಾದ ಅಂತೇಳಿ. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಸಮಾಜಶಾಸ್ತ್ರ ನಮ್ಮ ಫೋರ್ತ್ ಸೆಮಿಸ್ಟರ್ನಲ್ಲಿ ಪೈನಿಯರ್ಸ್ ಆಫ್ ಸೋಷಿಯಾಲಜಿ ಎನ್ನುವ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಅದರ ಅರ್ಥವನ್ನು ನಾವು ಮೊದಲಿಗೆ ಗ್ರಹಿಸೋದಾದರೆ, ದ ಕಾನ್ಸೆಪ್ಟ್ ಆಫ್ ಪಾಸಿಟಿವಿಸಮ್ ಈಸ್ ನಥಿಂಗ್ ಬಟ್ ಎ ಸ್ಟಡಿ ಆಫ್ ಫಿಲಾಸಫಿ ಆಫ್ ಸೈನ್ಸ್. ಅಂದರೆ ವಿಜ್ಞಾನದ ತತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಅನ್ನುವ ರೀತಿಯಲ್ಲಿ. It has its roots in the empiricist tradition. It reject metaphysical ಅಂದರೆ ಅಮೂರ್ತವಾದಂತಹ ಒಂದು ಸ್ಪೆಕ್ಯುಲೇಷನ್ಸ್ ಏನಿತ್ತು ಅದನ್ನು ತಿರಸ್ಕರಿಸಿ ಉದಯಿಸಿದಂತಹ ಒಂದು ವೈಜ್ಞಾನಿಕ ತಳಹದಿಯ ಹೊಸ ಚಿಂತನಾ ಕ್ರಮ, ಅದು ಪಾಸಿಟಿವ್ ಅನ್ನುವ ಒಂದು ಪದ. It rejected metaphysical speculations in favor of positive knowledge based on systematic observations and experiment. ಅಂದರೆ ಪರೀಕ್ಷೆಗೆ ಗುಣಪಡಿಸಬಹುದಾದಂತಹ ಯಾವುದೇ ಒಂದು ಅನ್ವೇಷಣೆ ಅಥವಾ ಅವಲೋಕನ ಏನಿದೆ ಅದನ್ನು ಅವರು ಪಾಸಿಟಿವಿಸಮ್ ಅಂತ ಹೇಳಿ ಕರೀತಾರೆ. ಮತ್ತೊಂದು ಸರಳ ಅರ್ಥವನ್ನು ಗ್ರಹಿಸೋದಾದರೆ, ಇಟ್ ರೆಫರ್ಸ್ ಟು ದಿ ಡಾಕ್ಟ್ರಿನ್ ಫಾರ್ಮುಲೇಟೆಡ್ ಬೈ ಕಾಂಟ್ ವಿಚ್ ಅಸರ್ಟ್ಸ್ ದಟ್ ದಿ ಓನ್ಲಿ ಟ್ರೂ ನಾಲೆಡ್ಜ್ ಈಸ್ ಸೈಂಟಿಫಿಕ್ ನಾಲೆಡ್ಜ್. ಯಾವುದು ನಿಜವಾದಂತಹ ಜ್ಞಾನ ಇರುತ್ತೆ ಅದು ವೈಜ್ಞಾನಿಕದ್ದೇ ಆಗಿರುತ್ತೆ. ವಿಚ್ ಡಿಸ್ಕ್ರೈಬ್ಸ್ ದ ಕೋ ಎಕ್ಸಿಸ್ಟೆನ್ಸ್ ಆ್ಯಂಡ್ ಸಕ್ಸೆಷನ್ ಆಫ್ ಅನ್ ಅಬ್ಸರ್ವಬಲ್ ಫಿನಾಮಿನನ್. ಅಂದರೆ ನಾವು ಯಾವಾಗಲೂ ಕೂಡ ಅದನ್ನು ಪರೀಕ್ಷಿಸಿ ತರ್ಕಕ್ಕೆ ಒಳಪಡಿಸಿ ಅದನ್ನು ನಾವು ಅಬ್ಸರ್ವ್ ಮಾಡ್ತಾನೆ ಗುರುತಿಸುವಂಥ ಒಂದು ಸಂಗತಿ ಅದು, ಇನ್ಕ್ಲೂಡಿಂಗ್ ಬೋತ್ ಫಿಸಿಕಲ್ ಆ್ಯಂಡ್ ಸೋಷಿಯಲ್ ಫಿನಾಮಿನನ್. ಅಂದರೆ ಸಾಮಾಜಿಕ ಮತ್ತು ನಮ್ಮ ಒಂದು ಭೌತಿಕವಾದಂತಹ ಒಂದು ಏನು ಸಂಗತಿಗಳಿದೆ ಅದನ್ನು ಅದು ಕುರಿತು ಅಧ್ಯಯಿಸುತ್ತೆ. ಪಾಸಿಟಿವ್ ಇಸ್ ಎ ವೇ ಆಫ್ ಥಿಂಕಿಂಗ್ ಬೇಸ್ಡ್ ಆನ್ ಅಸಂಪ್ಷನ್ ದಟ್ ಈಸ್ ಪಾಸಿಬಲ್ ಟು ಅಬ್ಸರ್ವ್ ಸೋಷಿಯಲ್ ಲೈಫ್ ಅಂಡ್ ಎಸ್ಟಾಬ್ಲಿಷ್ ದ ರಿಲೇಯಬಲ್. ಅಂದರೆ ಸಾಮಾಜಿಕ ಜೀವನವನ್ನು ನಾವು ಹೇಗೆ ಗ್ರಹಿಸೋದು ಅನ್ನೋದಕ್ಕೆ ಒಂದು ನಮ್ಮೆಲ್ಲರಿಗೂ ಕೂಡ ಒಂದು ತಾರ್ಕಿಕವಾದ ತಳಹದಿ ಬೇಕಾಗ್ತದೆ. ವ್ಯಾಲಿಡ್ ನಾಲೆಡ್ಜ್ ಅಬೌಟ್ ಹೌ ಇಟ್ ವರ್ಕ್ಸ್, ಸಚ್ ನಾಲೆಡ್ಜ್ ಕ್ಯಾನ್ ಬಿ ಯೂಸ್ ಟು ಎಫೆಕ್ಟ್ ದ ಕೋರ್ಸ್ ಆಫ್ ಚೇಂಜ್ ಅಂಡ್ ಇಂಪ್ರೂವ್ ದ ಹ್ಯೂಮನ್ ಕಂಡೀಷನ್. ಮಾನವನ ಸ್ಥಿತಿಗತಿಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಮತ್ತು ಅದರಲ್ಲಿ ಒಂದು ವಸ್ತುನಿಷ್ಠತೆಯನ್ನು ತರೋದಕ್ಕೆ, ಅದಕ್ಕೆ ವೈಜ್ಞಾನಿಕತೆಯನ್ನು ತರೋದಕ್ಕೆ ನಮಗೆ ಪಾಸಿಟಿವಿಸಮ್ ಹೆಲ್ಪ್ ಮಾಡುತ್ತೆ. It represents philosophical position states that knowledge can be derived from sensory organ. ಅಂದರೆ ನಮ್ಮ ಕಣ್ಣಿನ ಮೂಲಕವಾಗಿ ಪಂಚೇಂದ್ರಿಯಗಳೇನಿದೆ ಅದರ ಮೂಲಕವಾಗಿ ನಾವು ಅದನ್ನು ಅನುಭವಕ್ಕೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತೇಳಿ. Positive is as a method, it implies the use of scientific method to understand people, lives, and Comte believe that social life is governed by underlying laws and principles that can be discovered through physical science. ಇವಾಗ ಏನಾಗಿದೆ, ಸಾಮಾಜಿಕ ಜಗತ್ತನ್ನು ನಾವು ಚಿಂತಿಸುವಾಗ ನಮಗೇನಾಗುತ್ತೆ, ಅಲ್ಲಿರತಕ್ಕಂಥ ಒಂದು ತತ್ವಗಳು, ವಾಟ್ ವಿ ಕಾಲ್ ಆಸ್ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಆಲ್ಸೋ ಅಲ್ಲಿನ ನಿಯಮಗಳು ಅದು ಬೌಂಡ್ ಆಗಿರುತ್ತೆ. ಆ ಬೌಂಡ್ ಆಗಿರೋ ಕಾರಣಕ್ಕಾಗಿ ಅದಕ್ಕೆ ತಕ್ಕಂತೆ ನಾವು ನಡೀಬೇಕು ಅಂತಂದರೆ, ಅದನ್ನು ಪರೀಕ್ಷಿಸಬೇಕು ಅಂತಂದರೆ ನಮಗೆ ಪಾಸಿಟಿವ್ ಆಲೋಚನೆಗಳು ಬೇಕಾಗ್ತದೆ ಅನ್ನೋ ಅರ್ಥದಲ್ಲಿ. ಮತ್ತೊಂದು interference what we can right now discuss is about positive is essentially mean a method of approach and define observation and classification of data in looking the world through intellectual way. ಅಂದರೆ ನಾವು ಅದನ್ನು ಏನು ಗ್ರಹಿಸಿರ್ತೀವಿ, ಏನು ನಮ್ಮ ತೆಗೆದುಕೊಂಡಿರ್ತೀವಿ, ನಮ್ಮ ಅನುಭವಕ್ಕೆ ಬಂದಿರುತ್ತೆ, ಅದನ್ನು ನಾವು ವರ್ಗೀಕರಿಸಿ ಅದನ್ನು ಡೇಟಾವನ್ನು ನಾವು ಇಂಟರ್ಪ್ರಿಟ್ ಮಾಡಿದಾಗ ನಮಗೆ ವಿಲ್ ಕಮ್ ಟು ವಾಟ್ ಆ್ಯಕ್ಚುಲಿ ಇಟ್ ಈಸ್ ಅಂತೇಳಿ. And we believe that mind should be concentrate on observation, classification of phenomena. ಯಾವಾಗಲೂ ಕೂಡ ನಮ್ಮ ಮನಸ್ಸು ಅಥವಾ ನಮ್ಮ ಚಿಂತನೆ ಹೇಗಿರಬೇಕು, ಕಾನ್ಸಂಟ್ರೇಟ್ ಏಕಾಗ್ರತೆ ಹೇಗಿರಬೇಕು ಅಂತಂದರೆ ಅಬ್ಸರ್ವೇಷನ್ ಕಡೆ ಇರಬೇಕು. ನಾವು ಇನ್ನೊಂದನ್ನು ನೋಡಿ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಪ್ರಯೋಗಾತ್ಮಕ ಚಿಂತನೆಯ ಕಡೆ ನಮ್ಮ ಗಮನ ಇರಬೇಕು ಅಂತೇಳಿ. Comte says that method to study about society must be scientific. He was the first person to claim that the sociological study must be scientific but not theological thought. He believes if the method is scientific, the sociological research and study becomes factual and based on reality. ಯಾವತ್ತೂ ಕೂಡ ನಾವು ವಾಸ್ತವದ ಕಡೆಗೆ ನಾವು ಮುಖ ಮಾಡಬೇಕು, ಅದು ಫ್ಯಾಕ್ಚುಯಲ್ ಆಗಿರಬೇಕು ಮತ್ತು ಅದು ಸೈಂಟಿಫಿಕ್ ಆಗಿರಬೇಕು, ವೈಜ್ಞಾನಿಕವಾಗಿರಬೇಕು ಅಂತೇಳಿ. The structure of society and its change can be studied through this method. After that sociology became a scientific social science, he talks about social facts too.
ಈ ಸಾಮಾಜಿಕ ಸಂಗತಿಗಳು ವಿಚ್ ಆರ್ ಬಿಲೀವ್ ಟು ಬಿ ಟ್ರೂ ಅಂಡ್ ಇಟ್ ಮಸ್ಟ್ ಬಿ ಅಕ್ಸೆಪ್ಟೆಡ್. ಸೋಷಿಯಲ್ ಫ್ಯಾಕ್ಟ್ಸ್ ಯಾವಾಗಲೂ ಕೂಡ ಅದು ನಡೆದಿರ್ತಕ್ಕಂಥ ಘಟನೆಗಳಾಗಿರ್ಬೇಕಾಗುತ್ತೆ ಮತ್ತು ಅದು ನಮಗೆ ಪದೇ ಪದೇ ಅದನ್ನು ನಾವು ಪರೀಕ್ಷೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅದರ ಅನುಭವಗಳನ್ನು ಹಂಚ್ಕೊಳ್ಳೋದಾಗಿರ್ತದೆ. ಮತ್ತು ಅದು ಯಾವಾಗಲೂ ಕೂಡ ಇಟ್ಸ್ ಎ ಸೆಟ್ ಆಫ್ ಥಿಯರಿ. ಅದು ಫ್ಯಾಕ್ಟ್ಸ್ ಯಾವತ್ತೂ ಕೂಡ ಅದು ಮುಂದಕ್ಕೆ ಪಾಸ್ ಆಗುತ್ತೆ. And says there are two types of facts. Simple facts can be found in any society, but the complex facts are related to concrete science. The complexity ಅಂತಕ್ಕಂಥದ್ದು ಸಂಕೀರ್ಣವಾದಂತಹ ಒಂದು ಸಾಮಾಜಿಕವಾದಂತಹ ಸತ್ಯಾಂಶ ಅಂತಕ್ಕಂಥದ್ದು ಅದು ಯಾವತ್ತೂ ಕೂಡ ಅದು ಒಟ್ಟಾರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುತ್ತೆ. ಸಿಂಪಲ್ ಫ್ಯಾಕ್ಟ್ಸ್ ಯಾವಾಗ ಕೂಡ ನಮ್ಮ ಸೊಸೈಟಿಯ ಜೊತೆಗೆ ಇರ್ತದೆ. The principle of positivism is that all knowledge comes from positive information of observable experience. ನಾವು ಗಳಿಸಿಕೊಂಡಂಥ ಅನುಭವಗಳ ಮೂಲಕವಾಗಿಯೇ ವಾಸ್ತವಿಕವಾದಂಥ ಚಿಂತನೆ ಯಾವತ್ತೂ ಕೂಡ ನಡೀತಾ ಹೋಗುತ್ತೆ ಅಂತ ಹೇಳಿ. ಸೈಂಟಿಫಿಕ್ ಮೆಥಡ್ಸ್ ಆರ್ ದ ಬೆಸ್ಟ್ ವೇ ಆಫ್ ಅಚೀವಿಂಗ್ ದಿಸ್. Positivism seeks empirical regularities which are correlations between two variables. This does not need to be causal in nature, but it does allow laws to be defined and predictions can be made. Predictions ಅಂದರೆ ಮುಂದೆ ಏನಾಗ್ಬೋದು ಅಥವಾ ಒಂದು ವಾಸ್ತವತೆಯ ನೆಲೆಗಟ್ಟಲ್ಲಿ ಏನಾಗ್ಬೋದು ಅಂತೇಳಿ ನಾವು ಅದನ್ನು ಅವಲೋಕಿಸುವುದಾಗಿದೆ. Positivism may be criticized on the following aspects. Positivism asserts the sense of experience are the only object of human knowledge. ಯಾವತ್ತೂ ಕೂಡ ಅದು ಕೂಡ ಕೆಲವೊಮ್ಮೆ ಪ್ರತಿಯೊಂದು ಸಿದ್ಧಾಂತ ಅಥವಾ ಒಂದು ತತ್ವಗಳು ಯಾವತ್ತೂ ಕೂಡ ಅದು ಕಾಲಘಟ್ಟದಲ್ಲಿ ಬದಲಾವಣೆಯಾದಂಥ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಚಿಂತನೆ ಮಾಡ್ತಕ್ಕಂಥ ದಾರ್ಶನಿಕರು ಅಥವಾ ವಿಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ ಅದನ್ನು ತರ್ಕಕ್ಕೆ ಒಳಪಡಿಸ್ತಾರೆ ಮತ್ತು ಅದಕ್ಕೆ ವಿರೋಧಾಭಾಸಗಳಿದ್ರೂ ಕೂಡ ಅದಕ್ಕೆ ತರುವ ಪ್ರಯತ್ನಗಳನ್ನು ಮಾಡ್ತಾರೆ. Therefore, but does not prove its assertion. It is true that all our knowledge has its starting point in sense of experience, but it is not proved that knowledge stops there. ಆದರೆ ಯಾವುದೇ ಒಂದು ವಿರೋಧಾಭಾಸ ಅಥವಾ ಟೀಕೆಗಳು ಏನಾಗುತ್ತೆ ಅಂತಂದರೆ ಯಾವುದೇ ಒಂದು ಚಿಂತನಾ ಲಹರಿಯನ್ನು ಅದು ಅಲ್ಲಿಗೆ ಆ ಕಾಲಘಟ್ಟಕ್ಕೆ ಅದನ್ನು ನಿಲ್ಲಿಸುವಷ್ಟು ಮಟ್ಟಿಗೆ ಟೀಕೆಗಳು ಇರೋಕ್ಕೆ ಸಾಧ್ಯ ಇಲ್ಲ. ಟೀಕೆಗಳು ಯಾವತ್ತೂ ಕೂಡ ಆಯಾ ಪ್ರಾಪಂಚಿಕ ಭೌತಿಕವಾದಂಥ ಭೌಗೋಳಿಕವಾದಂಥ ವ್ಯತ್ಯಾಸಗಳನ್ನು ಅನುಸರಿಸಿ ಅದು ಟೀಕೆಗಳು ಇರ್ತವೆ ವಿನಃ ಅದು ಎಲ್ಲ ಕಡೆ ಅಪ್ಲೈ ಆಗುತ್ತೆ ಅಂತಲೂ ಕೂಡ ಇಲ್ಲ. ಹಾಗೆಯೇ ಪಾಸಿಟಿವಿಸಮ್ fails to demonstrate that above particular facts and contingent relations there are not abstract notions, general laws, universal necessary principles that we cannot know them ಅದು ನಮ್ಗೆ ಗೊತ್ತಾಗೋದಿಲ್ಲ. Nor does it prove that material and corporeal things constitute the whole order of existing beings and that our knowledge is limited to them. ಸೊ ಅದರ ಪ್ರಭಾವ ಏನಾಗಿದೆ ಇವತ್ತು ವಾಸ್ತವತಾವಾದ ಅಥವಾ ವಾಸ್ತವಿಕವಾದ ಅಥವಾ ವೈಜ್ಞಾನಿಕತೆ ಚಿಂತನೆ ಅಂತಕ್ಕಂಥದ್ದು ಏನು ಪರಿಣಾಮವನ್ನು ಸಾಮಾಜಿಕ ಚಿಂತನೆಯ ಮೇಲೆ ಮಾಡಿದೆ ಅಂತ ಹೇಳಿ ಹೇಳಲಿಕ್ಕೆ ಹೊರಟ್ರೆ, ಇಟ್ ಇಂಪ್ಯಾಕ್ಟ್ ಆನ್ ದ ವರ್ಲ್ಡ್ ಆಫ್ ಸೋಷಿಯಲ್ ಥಿಂಕಿಂಗ್. ಸಾಮಾಜಿಕ ಚಿಂತನೆಯ ಜಗತ್ತಿನ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿರ್ತಕ್ಕಂಥದ್ದು ಈ ಪಾಸಿಟಿವಿಸಮ್ ಅನ್ನುವ ಒಂದು ಅಂಶ. ಟುಡೇ ಇಟ್ ಈಸ್ ವ್ಯೂಡ್ ಆಸ್ ನೇಚರ್ ಆಫ್ ಸೈನ್ಸ್. ಅದನ್ನು ನಾವು ಯಾವ ಥರ ನೋಡ್ತಾ ಇದ್ದೀವಿ, ಅದು ವಿಜ್ಞಾನದ ಒಂದು ಸ್ವರೂಪವಾಗಿ ನಾವು ಗಮನಿಸ್ತಾ ಇದ್ದೇವೆ. And project a synodic approach to the study of social life. It also signifies an attempt to discover social law similar to the law like regularities discovered by nature, science, natural sciences, and absolute insistence on separations of facts and values. ಇನ್ನು ನಾವು ನೇರವಾಗಿ ಹೇಳಲಿಕ್ಕೆ ಹೊರಟ್ರೆ ಪಾಸಿಟಿವಿಸಮ್ ಅನ್ನೋದು ಒಂದಷ್ಟು ಟೀಕೆಗಳಿಗೆ ಗುರಿಯಾಯಿತು ಅಂತ ಹೇಳಿದನು. ಇಟ್ ಈಸ್ ನಾಟ್ ಇನ್ಫ್ಲೂಯೆನ್ಸ್ ಅಟ್ ಪ್ರೆಸೆಂಟ್. ಈಗಿನ ಕಾಲಘಟ್ಟದಲ್ಲಿ ಅದು ಹೆಚ್ಚು ಪ್ರಭಾವಾತ್ಮಕವಾಗಿಲ್ಲ ಅಂತಕ್ಕಂಥ ವಾದವು ಕೂಡ ಇವತ್ತು ಅಲ್ಲೊಮ್ಮೆ ಇಲ್ಲೊಮ್ಮೆ ಕೇಳಿ ಬರ್ತಾ ಇದೆ. ಅಂದರೆ ವಾಸ್ತವಿಕತೆ ಅಂತಕ್ಕಂಥದ್ದು ಅದು ಸೀಮಿತವಾಗಿದೆ ಅನ್ನೋ ವಾದ, ಆದರೆ ಅದು ಯೂನಿವರ್ಸಲ್ ಆಗಿ ನಾವು ಅದನ್ನು ಹೇಳೋದಕ್ಕೆ ಬರೋದಿಲ್ಲ. ಮೆಥಡಾಲಜಿಕಲ್ ಗಲ್ಫ್ ಬಿಟ್ವೀನ್ ಫಿಸಿಷಿಯನ್ ಆ್ಯಂಡ್ ಸೋಷಿಯಲ್ ಸೈನ್ಸ್, ಅದು ಒಂದು ಟ್ರಿಕಿ ಥಿಂಗ್. ಅದು ಮತ್ತೊಂದು ಪ್ರಾಬ್ಲಮ್ ಆಫ್ ವೆರಿಫಿಕೇಶನ್. ವಾಸ್ತವಿಕವಾದದ ಒಂದು ಏನು ಹಿನ್ನೆಲೆ ಇದೆ ಅದನ್ನು ವೆರಿಫೈ ಮಾಡೋದಕ್ಕೆ ತುಂಬ ಸಮಯ ಬೇಕಾಗ್ತದೆ. ಹಾಗಾಗಿ ಅದು ಅಷ್ಟು ಸಮಂಜಸ ಅಲ್ಲ ಅನ್ನುವ ಒಂದು ಚಿಂತನೆಯನ್ನು ಇಲ್ಲಿ ಟೀಕಾಕಾರರು ಕೊಡ್ತಾರೆ. ಒಟ್ಟಾರೆಯಾಗಿ ವಾಸ್ತವಿಕವಾದ ಅಂತಕ್ಕಂಥದ್ದು ಕಾಂಟ್ರ್ ಅವರು ನೀಡಿರ್ತಕ್ಕಂಥ ಒಂದು ಪ್ರಮುಖ ಕೊಡುಗೆಗಳಲ್ಲಿ ಒಂದು ಪಾಸಿಟಿವ್ ಅಪ್ರೋಚ್ ಅಂತಕ್ಕಂಥದ್ದು ಇವತ್ತು ಜಗತ್ತಿನ ಸಾಮಾಜಿಕ ಜಗತ್ತಿನ ಉಳಿವು ಕೂಡ ಕಾರಣ ಆಗಿದೆ ಅಂತೇಳಿ ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದುವರೆದು ಹೆಚ್ಚಿನ ಒಂದು ಅಧ್ಯಯನವನ್ನು ತಾವು ಇಲ್ಲಿ ನೀಡಿರ್ತಕ್ಕಂಥ ರೆಫರೆನ್ಸ್ಗಳಲ್ಲಿ ತಾವು ನೋಡಿದ್ರೆ ಪುಸ್ತಕಗಳಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.